ಹಾಯ್ ಎಲ್ರಿಗೂ, ನಾನು ನಿಮ್ಮ ತುಮಕೂರು ಹುಡುಗ ಯಶವಂತ್. ನನಗೆ UK ಒಂದು ಮಂತ್ಗೆ ಎಷ್ಟು ಖರ್ಚಾಗುತ್ತೆ, ಒಂದು ಮಂತ್ಗೆ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೆ ಮುಂಚೆ ಎಷ್ಟೊಂದು ಜನ ಕೇಳ್ತಿದ್ರು ನನ್ನ ಯೂನಿವರ್ಸಿಟಿ ಫೀಸ್ ಎಷ್ಟು ಅಂತ. ನನ್ನ ಯೂನಿವರ್ಸಿಟಿ ಫೀಸ್ ಬಂದು 18,600 ಪೌಂಡ್ಸ್ ಇತ್ತು. ಅದರಲ್ಲಿ 5,000 ಪೌಂಡ್ಸು ಸ್ಕಾಲರ್ಶಿಪ್ ಸಿಕ್ಕಿತ್ತು. ಅದನ್ನು ತೆಗೆದ್ರೆ 13,600 ಪೌಂಡ್ಸ್ ಆಗುತ್ತೆ. ನೆಕ್ಸ್ಟು ನನಗಿರೋ ದೊಡ್ಡ ಖರ್ಚೆ ರೆಂಟ್ ಬಂದ್ಬಿಟ್ಟು 425 ಪೌಂಡು. 425 ಪೌಂಡ್ ಅಂದರೆ ನಿಯರ್ಲಿ 50,000 ರೂಪಾಯಿ ಆಗುತ್ತೆ. ನೆಕ್ಸ್ಟು ಗ್ರಾಸರೀಸು ಅಂದರೆ ದಿನಸಿ ಅದು ಇದು, ಇಲ್ಲಿ ಅದೇ ಜಾಸ್ತಿ ಖರ್ಚು ಅಂದ್ಕೊಳ್ಳಿ. ನಿಯರ್ಲಿ 250-300 ಪೌಂಡ್ಸ್ ಆಗುತ್ತೆ ಒಂದು ಮಂತ್ಗೆ. ಅಂದರೆ 30,000 ರೂಪಾಯಿ ಬರೀ ದಿನಸಿಗೆ ಖರ್ಚಾಗುತ್ತೆ. ಅದಾದಮೇಲೆ ಟ್ರಾವೆಲಿಂಗ್ ಚಾರ್ಜಸ್ಸು, ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಥವಾ ಆಚೆ ಹೋಗ್ಬೇಕಂದ್ರೆ ಮತ್ತು ಆಚೆ ಎಲ್ಲಾದರೂ ತಿನ್ನಬೇಕು ಅನಿಸಿದ್ರೆ ಅದಕ್ಕೆಲ್ಲ ಸೇರಿಸಿ ಒಂದು 200 ಪೌಂಡ್ಸ್ ಅಂದ್ಕೊಳ್ಳಿ. ನೆಕ್ಸ್ಟು ಮೊಬೈಲ್ ಬಿಲ್ಲು ಮತ್ತು ಏನಾದರೂ ಸಬ್ಸ್ಕ್ರಿಪ್ಷನ್ಸ್ ತಗೊಂಡಿದ್ರೆ ನೆಟ್ಫ್ಲಿಕ್ಸು ಅದು ಇದು ಎಲ್ಲ ಟೋಟಲ್ ಸೇರಿ ಅದೊಂದು 50 ಪೌಂಡ್ಸ್ ಅಂದ್ಕೊಳ್ಳಿ. ಎಲ್ಲ ಟೋಟಲ್ ಅಂದರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ಲಿ 1,100 ಪೌಂಡ್ಸ್ ಟು 1,300 ಪೌಂಡ್ಸ್ ಖರ್ಚಾಗುತ್ತೆ. ಅದರಲ್ಲಿ ನಾವು ದುಡಿಯೋಕ್ಕಂತೂ ಆಗಲ್ಲ ಬಿಡಿ ಅಷ್ಟೆಲ್ಲ. ಇನ್ನು ಯೂನಿವರ್ಸಿಟಿ ಫೀಸ್ ಕಟ್ಕೋತೀವಿ ಅಂತ ಎಲ್ಲ ಅಂದ್ಕೊಂಡು ಬಂದರೆ ಇಲ್ಲಿಗೆ ಅದಂತೂ ಸಾಧ್ಯನೇ ಇಲ್ಲ. ಸ್ಟೂಡೆಂಟ್ ವೀಸಾದಲ್ಲಿ ಪಾರ್ಟ್ ಟೈಮ್ ಬೇರೆ ಲಿಮಿಟ್ ಇರುತ್ತೆ, 20 ಅವರ್ಸ್ ಮಾತ್ರ ವರ್ಕ್ ಮಾಡಬೇಕು. ಅದರೊಳಗಡೆ ಒಂದು 800 ಪೌಂಡ್ಸ್ ದುಡ್ಕೊಬೋದು ಆವ್ರೇಜ್ ಆಗಿ ಕೆಲಸ ಸಿಕ್ಕಿದ್ರೆ. ನನಗೆ ಫಸ್ಟ್ 5 ಮಂತ್ಸು ಕೆಲಸ ಸಿಕ್ಕಿತ್ತು, ಜೀವನ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿತ್ತು. ಅದಾದಮೇಲೆ ಜನವರಿಯಿಂದ ಯಾವ ಕೆಲಸನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ನಮ್ಮ ಅಪ್ಪನ ಹತ್ರನೇ ದುಡ್ಡು ಹಾಕ್ಸ್ಕೊಂಡು ಖರ್ಚು ಮಾಡ್ತಾ ಇದ್ದೀನಿ. ಹಂಗಾದಾಗ ಕಷ್ಟ ಆಗುತ್ತೆ, ಕಷ್ಟ ಅನಿಸುತ್ತೆ ಸ್ವಲ್ಪ. ಏನಿಲ್ಲ ಪರವಾಗಿಲ್ಲ, ಇನ್ನು ಯೂನಿವರ್ಸಿಟಿಯಲ್ಲಿ ಇದ್ದೀನಿ, ನಾನು ಓದ್ತಾ ಇದ್ದೀನಿ, ಖರ್ಚು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ PSWಗೆ ಹೋದಾಗ ಏನಾದರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ದುಡಿಬೋದಾ ಅಂತ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅದನ್ನು ಹೇಳ್ತೀನಿ ಕ್ಲೀನಾಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ? ಬಾಯ್ ಬಾಯ್.